ಹಲೋ ಫ್ರೆಂಡ್ಸ್, ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಅಭಿಮಾನಿಗಳಿಂದ ಹಾಗೆ ಕಾಮನ್ ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸನ್ನು ಪಡೆದುಕೊಳ್ತಾ ಇದೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಇದೀಗ ಕಾಟೇರ ಸಿನಿಮಾ ರಿಲೀಸ್ ಆಗಿದ್ದು ಆಡಿಯನ್ಸ್ಗಳ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿನೇ ಸಿನಿಮಾ ಇದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಈ ಹಿಂದಿನ ಸಿನಿಮಾಗಳಲ್ಲಿ ಸ್ಟೋರಿ ಇಲ್ಲ, ಕಂಟೆಂಟ್ ಇಲ್ಲ, ಅನ್ನೆಸೆಸರಿ ಆಗಿ ಆಕ್ಷನ್ ಸೀನ್ಗಳನ್ನ ಇಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಆದರೆ ಇದೀಗ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ. ಕಾಟೇರ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿರೋದೇ ಈ ಸಿನಿಮಾದ ಕತೆ ಹಾಗೆ ಈ ಒಂದು ಸಿನಿಮಾದ ಕಂಟೆಂಟ್. ದರ್ಶನ್ ಅವರು ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಟೈಮ್ನಲ್ಲಿ ಒಂದು ಮಾತನ್ನ ಹೇಳಿದ್ರು, ನನ್ನ ಇಂದಿನ ಸಿನಿಮಾಗಳು ಒಂದು ಕಡೆ ಆದರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾನೇ ಒಂದು ಕಡೆ ಅಂತ ಹೇಳಿದ್ರು. ಈಗ ಕಾಟೇರ ಸಿನಿಮಾದ ವಿಚಾರದಲ್ಲೂ ಕೂಡ ಅಷ್ಟೇನೆ. ದರ್ಶನ್ ಅವರ 55 ಸಿನಿಮಾಗಳು ಒಂದು ಕಡೆ ಆದರೆ ಕಾಟೇರ ಸಿನಿಮಾನೇ ಮತ್ತೊಂದು ಕಡೆ. ದರ್ಶನ್ ಅವರ ಈ ಹಿಂದಿನ ಸಿನಿಮಾಗಳಿಗಿಂತ ಕಾಟೇರ ಸಿನಿಮಾದಲ್ಲಿ ಅವರ ಲುಕ್ ಇರ್ಬೋದು, ಅವರ ಆಕ್ಟಿಂಗ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಬೇರೆ ಲೆವೆಲ್ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ರಾಧನ್ ರಾಮ್ ಅವರಿಗೆ ಕಾಟೇರ ಸಿನಿಮಾ ಮೊದಲ ಸಿನಿಮಾವಾಗಿದ್ರೂ ಕೂಡ ತುಂಬಾನೇ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ಬೇರೆ ಪಾತ್ರಗಳು ಕೂಡ ಕಾಟೇರ ಸಿನಿಮಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಆಕ್ಷನ್ ಸೀನ್ಗಳ ವಿಚಾರಕ್ಕೆ ಬಂದರೆ ದರ್ಶನ್ ಅವರ ಸಿನಿಮಾಗಳು ಅಂದರೆ ಮಿನಿಮಮ್ 4ರಿಂದ 5 ಆಕ್ಷನ್ ಸೀನ್ಗಳು ಇರ್ತವೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಆದರೆ ಕಾಟೇರ ಸಿನಿಮಾದಲ್ಲಿ ಕೆಲವು ಆಕ್ಷನ್ ಸೀನ್ಗಳು ಇದ್ರೂ ಕೂಡ ಒಂದು ಪ್ರಾಪರ್ ರೀಸನ್ಗೆ ಹೀರೋ ಹೊಡೆದಾಡ್ತಾನೆ. ಇನ್ನು ಈ ಒಂದು ಕಾಟೇರ ಸಿನಿಮಾವನ್ನ ಪ್ರತಿಯೊಬ್ರು ಕೂಡ ನೋಡಬೇಕು. ಯಾಕಂದ್ರೆ ಕಾಟೇರ ಸಿನಿಮಾ 1974-75 ಕಾಲಘಟ್ಟದ ಸಿನಿಮಾ ಆಗಿರೋದ್ರಿಂದ ಆಗ ಪ್ರತಿಯೊಬ್ರು ಕೂಡ ಹಳ್ಳಿಗರೇ, ಪ್ರತಿಯೊಬ್ರು ಕೂಡ ರೈತರೇ. ಆಗಿನ ಟೈಮ್ನಲ್ಲಿ ರೈತರ ಮೇಲೆ, ಬಡವರ ಮೇಲೆ ಶ್ರೀಮಂತ ವರ್ಗದ ಜನರು ಯಾವ ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಅಂತ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕಾಟೇರ ಸಿನಿಮಾ ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಕಾಟೇರ ಸಿನಿಮಾ ಈಸಿಯಾಗಿ ಪ್ಯಾನ್ ಇಂಡಿಯಾ ಸಿನಿಮಾವಾಗುತ್ತೆ. ಇನ್ನು ನೀವು ಈಗಾಗಲೇ ಕಾಟೇರ ಸಿನಿಮಾವನ್ನ ನೋಡಿದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.